ನೀವು ಬರ್ರಿ ಸರ್. ಎವ್ರಿ ಟೈಮ್ ಸಲಾಮ್ ಬಳ್ಳಾರಿಗೆ ಒಂದು ಹೇರ್ ಸ್ಟೈಲ್ ಆಗ್ತದೆ. గవర్నమెంట్ పనులు కదా, టైం పడుతుంది, చూపించేస్తాను. ನಗರ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಸಲಾಂ ಬಳ್ಳಾರಿ ಅಂತ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ. ಅದರಿಂದ ಎಲ್ಲ ವಾರ್ಡ್ಗಳು ತಿರುಗಿ ಅವರವರ ಸಮಸ್ಯೆಗಳನ್ನು ತಿಳ್ಕೊಂಡು ಅದರ ಪರಿಹರಿಸ್ತಿದ್ದಾರೆ. ಹಂಗೆ ಇವತ್ತು 11ನೇ ವಾರ್ಡಿಗೆ ಬಂದಿದ್ರು. ಇಲ್ಲಿ ಏನೇನು ಸಮಸ್ಯೆಗಳಿದೆ ಎಲ್ಲ ತಿಳಿದುಕೊಂಡು ತಕ್ಷಣನೆಲ್ಲ ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಂಗೆ ಇದು ಸಣ್ಣ ಮಾರ್ಕೆಟ್ ಒಂದು 2 ಕೋಟಿಲಿಂದ ಆಲ್ರೆಡಿ ಟೆಂಡರ್ ಕರೆದಿದ್ದಾರೆ. ಶೀಘ್ರ ಅದು ಭೂಮಿ ಪೂಜೆ ಮಾಡಿ ಅದು ವರ್ಕ್ ಸ್ಟಾರ್ಟ್ ಆಗುತ್ತೆ. ಅದರ ಹಂಗೆ ಒಂದು MGM ಮೇಲೆ ಒಂದು 2 ಕೋಟಿ ವರ್ಕ್ ಇಡ್ಸಿದ್ದಾರೆ. ಒಂದು ಜುಮ್ಮಾ ಮಸೀದಿ ಸ್ಟ್ರೀಟಲ್ಲಿ ಪ್ಲಸ್ ಒಂದು ಮಾನಂದಿ ಸ್ಟ್ರೀಟಲ್ಲಿ ಒಂದು ಟೋಪಿಗಲ್ಲಿಯಲ್ಲಿ ಒಂದು 2 crores ವರ್ಕ್ ಇಡಿಸಿದ್ದಾರೆ. ಹಂಗೆ ಜಾಮಿಯಾ ಮಸೀದಿಗೆ ಒಂದು 50 ಲಕ್ಷ ಕೂಡ ಕೊಟ್ಟಿದ್ದಾರೆ MLA ಸಾಹೇಬರು. ಇನ್ನು ಏನೇನು ಭಾಳ ಕಡೆ ಇದು ಓಲ್ಡ್ ಸಿಟಿ ಆದ್ರಿಂದ ಭಾಳ ಕಡೆ ಸ್ವಲ್ಪ ಇದು UGD ಪ್ರಾಬ್ಲಮ್, ವಾಟರ್ ಪ್ರಾಬ್ಲಮ್ ಮಿಕ್ಸಿಂಗ್ ಇತ್ತು. ಅವೆಲ್ಲ ಪರಿಹಾರ ಮಾಡ್ಬೇಕಂತ ಹೇಳಿದ್ದಾರೆ. ಪ್ಲಸ್ ಹಂಗೆ ಇದು ಪವರ್ ಸಪ್ಲೈ ಸ್ವಲ್ಪ ಟ್ರಾನ್ಸ್ಫಾರ್ಮರ್ ಕಮ್ಮಿ ಇತ್ತು. ಪವರ್ ಇಲ್ಲಿ ವೋಲ್ಟೇಜ್ ಎಲ್ಲ 63 kV ಇರೋದು 100 kV ಮಾಡಿಸಿದ್ದಾರೆ. ಈ ಹೊಸ ಮಾರ್ಕೆಟಲ್ಲೇ ಅವೆಲ್ಲ ನೀವು ಇಂಜಿನಿಯರ್ಗಳು ಕೇಬರ್ ಎಲ್ಲ ಕುಂತು ಅದಕ್ಕೆ ಅಲ್ಲೇ ಹೊಸ ಮಾರ್ಕೆಟಲ್ಲೇ ಅದು ಕೂಡ ಸಾಲ್ವ್ ಮಾಡಿ 100 kV ಇನ್ಸ್ಟಾಲ್ ಮಾಡ್ರಿ ಅಂತ ಹೇಳಿದ್ದಾರೆ ಟ್ರಾನ್ಸ್ಫಾರ್ಮರ್. ಬರ್ರಿ ನಿಂದ್ರು, ಬರ್ರಿ ನೀವು, ನಾವು ಐದಿ ಬಾ ಅಲ್ವಾ ನಿಂದ್ರು. UGD ಮಣ್ಣಿಂದು ಪೈಪ್ಗಳು ಅವು ಒಡೆದೋಗ್ಬಿಟ್ಟವ, ಅದು ಸ್ಟ್ರಕ್ ಆಗಿ ಭಾಳ ಕಮ್ಮಿ ಅದು 2 ಕಂಪ್ಲೇಂಟ್ ಇಲ್ಲ, ಏನಿಲ್ಲ. ಈ ಕಂಬ ಇದ್ದಾರೆ ಸರ್, ಸರ್ವಿಸ್ ವೈರ್ ಹೋಗ್ಬಿಟ್ಟಾರೆ ಸರ್. ಈಗ ಸದ್ಯಕ್ಕೆ ನಾವೇನು ತೊಗೊಂಡಿರೋದು ಸೋನಾ ಕಾಂಪ್ಲೆಕ್ಸ್ ಇದ್ದ ಅವ್ರವ್ರು ಖರ್ಚು ಮಾಡಿದ್ದಾರೆ, ನಾವು ಖರ್ಚು ಮಾಡ್ಕೊಂಡು ಸರ್ವಿಸ್ ವೈರ್ ಹೋಗ್ತದೆ ಗೊತ್ತಿಲ್ಲ. ಇವಾಗ 4 ವರ್ಷ ಆಯ್ತು ಹಿಂಗೆ ನಡೀತಾ ಇದೆ. ದಯಮಾಡಿ ಅದು ಆ ಕಡೆ ಹಾಂ. ಸೊ ಏನಂದರೆ ಸ್ವಲ್ಪ ಬಿಲ್ಡಿಂಗ್ ಅಡ್ಡ ಇದಾವೆ ಸರ್, ಕೇಬಲ್ ಬೇಕಾಗುತ್ತೆ, ಕೇಬಲ್ ತೊಗೊಂಡು ಹಾಕೋದು. ಆಯ್ತು ಮಾಡಿ. ಬಳ್ಳಾರಿ ನಗರದ ಜನಪ್ರಿಯ ಶಾಸಕರಾದ ನಾರಾ ಭರತ್ ರೆಡ್ಡಿ ಅವರು ಏನು ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಪ್ರತಿ ವಾರ್ಡ್ಗಳಿಗೆ ಸಲಾಂ ಬಳ್ಳಾರಿ ಅಂತೇಳಿ ಏನು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಜನರ ಸಮಸ್ಯೆ, ಜನರ ಮನೆಗಳಿಗೆ ಹೋಗಿ ಅವರ ಸಮಸ್ಯೆ ಏನಿದೆ ಅಂತೇಳಿ ತಿಳ್ಕೊಂಡು ಅಲ್ಲೇ ಪರಿಹರಿಸುವ ನಿಟ್ಟಿನಲ್ಲಿ ಏನು ಕಾರ್ಯಪ್ರವೃತ್ತರಾಗಿದ್ದಾರೆ. ಇದು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಅಧಿಕಾರಿಗಳು, ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಏನು KV ಅಧಿಕಾರಿಗಳು, ಭಾಳ ಎಲ್ಲ ಇಲಾಖೆ ಅಧಿಕಾರಿಗಳು ಅವರ ಜೊತೆಯಲ್ಲಿ ಕರ್ಕೊಂಡು ಹೋಗಿ ನಗರದ ಏನು ಸಾರ್ವಜನಿಕರ ಸಮಸ್ಯೆ ಇದೆ ಅಲ್ಲಿ ಬಗೆಹರಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಕೆಲವೊಂದು ದೊಡ್ಡ ಮಟ್ಟದ ಏನಾದರೂ ಡ್ರೈನೇಜ್ ಅವೆಲ್ಲ ಇದ್ದಿದ್ದು ಬರ್ಕೊಂಡು ನೆಕ್ಸ್ಟ್ ಡೇ ಅಥವಾ ಒಂದು ವಾರದಲ್ಲಿ ಕೆಲಸವನ್ನು ಪೂರ್ಣಗೊಳಿಸ್ಬೇಕಂತೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡ್ತಿದ್ದಾರೆ. ರೀತಿ ಶಾಸಕರು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಕೆಲಸ ಮಾಡಿ ಒಂದು ನಗರನ ಸುಂದರ ನಗರವನ್ನಾಗಿ ಮಾಡ್ಬೇಕಂತೇಳಿ ಎಲ್ಲ ಒಂದು ಬಳ್ಳಾರಿ ನಗರದ ಸಾರ್ವಜನಿಕರು ಅವರನ್ನು కోరుతారు. ఈ చేంబర్ రాసుకున్నారు. ఇప్పుడు మళ్ళీ కొత్త పైప్ లైన్ పెట్టుకుంటున్నారు MLA సార్ తీసుకున్నారు. ఇంకా ఏమన్నా ದಯವಿಟ್ಟು ಕೈ ಮುಗಿ ಕೇಳ್ತಿದ್ದೀರಾ, ಡ್ರೈನೇಜ್ ಮಾತ್ರ ಅದು ಭಯಂಕರ ವಾಸನೆ ಬರ್ತದೆ. ನೀರು ಹಾಕೋಕ್ಕೂ ಒಂದು ತೆಗೆದು ಬರ್ತೀವಲ್ಲ, ಅದು ಬರಲ್ಲವ ಏನಿಲ್ಲ ಅಂತ ಅಂದ್ಬಿಡ್ತಾರೆ. ನಾವು ರಿಕ್ವೆಸ್ಟ್ ಮಾಡ್ಬೇಕಾದ್ರೆ ನಾನು ಅಲ್ಲಿ ಒಂದು ನಿಮ್ಗೆ ಚರಿಕೆ ಕೊಡಿ, ನಾನು ತೆಗೆದು ತೋರಿಸ್ತೀನಿ ಕೂಡ ಅಂತೀನಿ ನೋಡ್ರಿ ಅವ್ರಿಗೆ. ಈ ಥರ ಏನೇ ಮಾತಾಡಿದೆ ನಾನು ಅವ್ರ ಹತ್ರ. ಹೆಂಗಂದ್ರೆ ಡ್ರೈನೇಜ್ ವಾಸನೆ ಎಲ್ಲದಕ್ಕೂ ಪ್ರಾಬ್ಲಮ್ ಇದೆ. ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಕೇಳ್ತೀವಿ ಸರ್. ಕಿರಣಿ 3 ಸರ್
ಕಿರಾಣಿ 3.5 ತಿಂಗಳಾಗಿದೆ ಸರ್. ಮತ್ತು ಪಾಯ್ಸನ್ ಹಾಕಿ ಮತ್ತೆ ಯೂಸ್ ಮಾಡಿ ಮತ್ತೆ ಹೆಲ್ತ್ ಅಪ್ಸೆಟ್ ಆಗ್ತದೆ ಅದಕ್ಕೆ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಸು ಇನ್ನೊಂದು ರೂಮಲ್ಲಿ ಹಾಕಿ ಅವನನ್ನು ಸೀಸ್ ಮಾಡಿರ್ತೀವಿ ಸರ್. ಫೈನಲಾಗಿ ಕೂಡ ಡಿಸ್ಪೋಸ್ ಮಾಡ್ತೀವಿ. ಫುಡ್ ಐಟಮ್ಸು ಗಾಡಿ ಅಕ್ಕಿ ಎಲ್ಲ ಇದಾವೆ ಸರ್. ಇದೆಲ್ಲ ಇಲ್ಲಮ್ಮ ಬಾಡ ಅಂದರೆ ಎಲ್ಲರಿಗೆ ಹಂಚಿದ್ರು 500,000 ರೂಪಾಯಿ ಒಂದೊಂದು ಬರ್ಬೋದಮ್ಮ. ಸುಮ್ಮನೆ ಆರೋಗ್ಯ ಹಾಳಾಗೋದು ಬೇಡ. कंपनी नंबर से बात है। बंद स्मेल है ना स्मेल बा गोवर्धन उसमें